ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಗಳ ಪರಿಚಯ ಆಗಬೇಕು ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೂ. ಮೇಡಮ್, ನಿಮ್ಮಿಂದ ಶುರು ಮಾಡ್ತೀನಿ, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಶೀಲಾ. ನಮ್ಮದು ಅಯ್ಯಂಗಾರ್ಸ್ ಕುಟುಂಬ, ಬೆಂಗಳೂರಿಂದ ಬಂದಿದ್ದೀವಿ. ಇವರು ನಮ್ಮ ಮನೆಯವರು ಆರ್ ಕೇಶವ ಅಂತ. ಅವಳು ನನ್ನ ಆರ್ಗಿತಿ ಸೌಜನ್ಯ, ಅವಳು ನನ್ನ ಕಸಿನ್ ಸೌಜನ್ಯ. ಓಕೆ, ಇನ್ನು ಅಯ್ಯಂಗಾರ್ ಅಂತ ಹೇಳಿ ಕುಟುಂಬದ ಹೆಸರು ಇಟ್ಕೊಂಡಿದ್ದೀರಾ. ಸೊ ಯಾಕೆ ಅಂತ ಕೇಳ್ಬೋದು? ನಮ್ಮ ಸರ್ನೇಮ್. ಓಕೆ, ಅದಕ್ಕೆ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ, ನಿಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಡಾಕ್ಟರ್ ನೀರಜಾ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಂದಿರಾನಗರಲ್ಲಿ ನನ್ನ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಪೂರ್ಣಿಮಾ ಅವರಿದ್ದಾರೆ, ಹಾಗೆಯೇ ಭಾಗ್ಯ ಅವರಿದ್ದಾರೆ ಮತ್ತು ಶ್ರೀ ಮಂಜುನಾಥ್ ಅವರಿದ್ದಾರೆ. ನಮ್ಮದು ದಕ್ಷ ಬ್ರಹ್ಮ ಕುಟುಂಬ. ಓಕೆ, ತುಂಬ ಹೆಸರು ಚೆನ್ನಾಗಿದೆ, ದಕ್ಷ ಬ್ರಹ್ಮ ಅಂತೇಳಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಓಕೆ, ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ, ಛಾಯಾಚಿತ್ರ ಕುಟುಂಬ. ನಿಮ್ಗಳ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್. ನಮ್ಮ ಕುಟುಂಬದ ಹೆಸರು ಛಾಯಾಚಿತ್ರ ಕುಟುಂಬ. ಇವರು ನಮ್ಮ ಧರ್ಮಪತಿ ಯಶಸ್ವಿನಿ, ಇವರು ನಮ್ಮ ತಾಯಿ ಗೀತಾಂಜಲಿ, ಅವರು ನಮ್ಮ ಸಿಸ್ಟರ್ ಅಂಬಿಕಾ ಅಂತ. ಸೊ ಛಾಯಾಚಿತ್ರ ಅಂತ ಇಟ್ಕೊಂಡಿರೋದು ಯಾಕೆ ಅಂತ? ಮೇಡಮ್, ಅದು ನಮ್ಮ ತಾತ ಅವ್ರ ಕಾಲದಿಂದ ನಾವು ಫೋಟೋಗ್ರಫಿ ಪ್ರೊಫೆಷನ್ ಅಲ್ಲಿ ಇದ್ದೀವಿ. ಓಕೆ, ಸೊ ಹಂಗಾಗಿ ನಾವು ಛಾಯಾಚಿತ್ರ ಕುಟುಂಬ. ಈ ಕಾರ್ಯಕ್ರಮ ಮುಗಿದ ಮೇಲೆ ಒಳ್ಳೊಳ್ಳೆ ಫೋಟೋ ಕ್ಲಿಕ್ ಮಾಡ್ಕೊಡ್ತೀರಾ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಅಂತ ಹೇಳಿ ಮಂಡ್ಯದಿಂದ ಬಂದಿದ್ದೀನಿ. ನಂದು ಅಮೋಘ ವರ್ಷ ಕುಟುಂಬ ಅಂತ ಹೇಳಿ, ನನ್ನ ದೊಡ್ಡ ಮಗನ ಹೆಸರು ಅಮೋಘ ವರ್ಷ ಅಂತ ಹೇಳಿ, ಹಾಗಾಗಿ ನನ್ನ ಕುಟುಂಬಕ್ಕೆ ಅಮೋಘ ವರ್ಷ ಅಂತ ಹೆಸರಿಟ್ಟಿದ್ದೀನಿ. ಎರಡನೇ ಮಗ ಶ್ರೇಯಸ್ ಅಂತ, ಮೂರನೇ ಅವನು ಧ್ರುವ ಅಂತ. ಓಕೆ, ಸೊ ಮೇಡಮ್, ಅವರು ಮೂವರದ ಎನರ್ಜಿ ನಿಮ್ಮಲ್ಲೇ ನೋಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ. ಥ್ಯಾಂಕ್ ಯು. ಓಕೆ, ಆಟನ ಶುರು ಮಾಡೋಣ. ಎಲ್ರು ರೆಡಿ? ಇಷ್ಟೇ ವಾಯ್ಸು? ಹೇಪ್ ಹೇಪ್. ಓಕೆ, ಎಲ್ಲಾ ಕುಟುಂಬದವರು ಕೂಡ ಮೊದಲನೇ ಸುತ್ತಿಗೆ ರೆಡಿ ಇದ್ದಾರೆ. ಮೊದಲನೇ ಸುತ್ತು ಅದಲ್ ಬದಲ್. ಅಯ್ಯಂಗಾರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರ ಹ ಕೆ ಟೆ ವ ಸಿನಿಮಾದ ಹೆಸರಿದು. ಕೈವಾರ ಮಹಾತ್ಮೆ. ಕೈವಾರ ಮಹಾತ್ಮೆ. ಕೈವಾರ ಮಹಾತ್ಮೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓ ಸಿ ರಂ ಉ ತೇ ಇ ನು ನಿ ನ ದೇ ನು ನು ಹಾಡಿನ ಸಾಲಿದೆ. ಒಂದೇ ಉಸಿರಂತೆ ಇನ್ನು ನಾನು ನೀನು. ಒಂದೇ ಉಸಿರಂತೆ ಇನ್ನು ನಾನು ನೀನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ನ ಮ ಕ ರ ಟ ವೆಂ ತಿ ನ ಪ ಗ ರ ಯ ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಆಗಿರ್ಬೋದು ಅಥವಾ ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರಬಹುದು. ಸಮಯ ಮುಗೀತು. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ನಾಲ್ಕನೇ ತಂಡದವರು ಉತ್ತರ ಹೇಳಿದ್ದಾರೆ. ವೆಂಕಟರಮಣ ಅಯ್ಯಂಗಾರ್ ಅಂತ ಹೇಳಿ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಗಣಪತಿ ವೆಂಕಟರಮಣ ಅಯ್ಯರ್, ಜಿ.ವಿ. ಅಯ್ಯರ್. ಓಕೆ, ಸೊ ಈ ಒಂದು ಸುತ್ತಲ್ಲಿ ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದೆ. ಇನ್ನು ಎರಡನೇ ತಂಡದವ್ರು ರೆಡಿ ಇದ್ದೀರಾ? ದಕ್ಷ ಬ್ರಹ್ಮ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ತ್ರ ವಿ ದ ರ ಗ ನ ರ ಯ ಜ ಉ ವಿ ಸಿನಿಮಾದ ಹೆಸರಿದೆ.
ವಿಜಯನಗರದ ವೀರಪುತ್ರ. ಉದಯನಗರದ ವೀರಪುತ್ರ. ವಿಜಯನಗರದ ವೀರಪುತ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಮ ಗೆ ಲ ಲ ಗೆ ಬಿ ಗು ರಿ ಮ ಹಾಡಿನ ಸಾಲು. ಮಲಗೆ ಮಲಗೆ ಗುಬ್ಬಿ ಮರಿ. ಮಲಗೆ ಮಲಗೆ ಗುಬ್ಬಿ ಮರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ನ ಕೃ ಮ ಪಂ ರ ತ ರು ಗು ಡ ಬ ಲು ವ್ಯಕ್ತಿಯ ಹೆಸರಿದೆ. ಪಂತುಲು ಬರುತ್ತೆ. ರಾಮಕೃಷ್ಣ ಪಂತುಲು. ಸಮಯ ಮುಗ್ದಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಸೊ ಹಂಗಾರೆ ಸ್ಕ್ರೀನ್ ಮೇಲೆ ನೋಡ್ಬಿಡೋಣ ಸರಿಯಾದ ಉತ್ತರ ಏನು ಅಂತ ಹೇಳಿ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಬಡಗೂರು ರಾಮಕೃಷ್ಣ ಪಂತಲು, BR ಪಂತಲು. ಸೊ ಆಚೆ ಈಚೆ ಆಯ್ತು ಒಂಚೂರು, ಪರವಾಗಿಲ್ಲ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಛಾಯಾಚಿತ್ರ ಕುಟುಂಬ ಅವರಿಬ್ರು ಆಡೋದ್ ನೋಡಿದ್ರಿ. ಈಗ ನೆಕ್ಸ್ಟ್ ನಿಮ್ ಸರ್ದೆ. ಛಾಯಾಚಿತ್ರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ದ ಬ ತುಂ ಕು ನು ರು ಎ ನಿ ಕ ಸಿನಿಮಾದ ಕರುಣೆಯೇ ಕುಟುಂಬದ ಕಣ್ಣು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಂ ಕ ಲೋ ದ ಉ ಲೋ ಹೇ ರು ಹಾಡಿನ ಸಾಲಿದು. ಉಳ್ಕೊಳ್ಳೋಕೊಂದೂರು ತಲೆ ಉಳ್ಕೊಳ್ಳೋಕೊಂದೂರು ಹೇಳ್ಕೊಳ್ಳೋಕೊಂದೂರು ಉಳ್ಕೊಳ್ಳೋಕೊಂದೂರು ಹೇಳ್ಕೊಳ್ಳೋದಕ್ ಒಂದು ಊರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರ ತ ಹ ವ ಗ ಲಿಂ ಭ ಗ ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಇರ್ಬೋದು, ಊರ ಹೆಸರು ಇರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ಅಮರನಾಥ್ ಭಾಗವತರ್. ಇನ್ನೂ ಅಕ್ಷರಗಳಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಬೇರೆ ತಂಡದವರು ಮಹಾಲಿಂಗ ಭಾಗವತರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಮಹಾಲಿಂಗ ಭಾಗವತರ್. ಪರವಾಗಿಲ್ಲ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. 4ನೇ ತಂಡ ಮೇಡಮ್ ರೆಡಿ? ಅಮೋಘ ವರ್ಷ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತ ನ ವ ರಂ ಜಿ ಗ ಸಿನಿಮಾದ ಹೆಸರು. ಜೀವ ತರಂಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಜೀವನ ತರಂಗ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಲಿ ಯ ದ ನಿ ಗ ದೋ ಕ ಹಾಡಿನ ಸಾಲಿದು.
ಸಮಯ ಮುಗ್ದಿದೆ. ಬೇರೆ ಕುಟುಂಬದವ್ರು ಯಾರು? ಕಾಗದದ ದೋಣಿಯಲ್ಲಿ ಅಂತ ಹೇಳಿ ಬೇರೆ ಕುಟುಂಬದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸೊ ಅಮ್ಮಂಗೆ ಸಪೋರ್ಟ್ ಮಾಡ್ಬೇಕು ನೀವು ಮೂವರು. ಅಮ್ಮನೇ ತುಂಬಾ ಸ್ಪಿರಿಟ್ ಆಗಿ ಆಟ ಆಡ್ತಾ ಇದ್ದಾರೆ. ಓಕೆ, ಓಕೆ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಕಿ ಚಿ ಮ ನ ರ ಶಂ ಜ ಕ ವ್ಯಕ್ತಿಯ ಹೆಸರಿದೆ. ವ್ಯಕ್ತಿ ಕ್ಲೂ ಹೇಳಕ್ಕಾಗತ್ತಾ? ಕ್ಲೂ ಏನದು? ಸಮಯ ಮುಗ್ದಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಜಾನಕಿ ಶಂಕರ ಹಾ? ಜೀಶಂ ಜಾನಕಿ ಶಂಕರ. ಜೀಶಂ ಜಾನಕಿ ಶಂಕರ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಶಂಕರ ಮಂಚಿ ಜಾನಕಿ, ಸಾಹುಕಾರ್ ಜಾನಕಿ. Okay, ಈ ಒಂದು ರೌಂಡ್ ಅಲ್ಲಿ ಯಾವುದೇ ಅಂಕ ಸಿಗ್ತಾ ಇಲ್ಲ, ಬಟ್ ಇನ್ನೂ ರೌಂಡ್ಸ್ ಇದೆ. ಓಕೆ, ಸೊ ಮೊದಲನೇ ರೌಂಡ್ ಮುಗೀತು. ಎರಡನೇ ರೌಂಡಿಗೆ ಹೋಗೋಣವಾ? ಇಷ್ಟೇ, ಎಲ್ಲಾ ಕುಟುಂಬದವರು ಕೂಡ ಮೊದಲನೇ ರೌಂಡ್ ಆಡಿ ಸಖತ್ ಜೋಶಲ್ಲಿದ್ದಾರೆ. ಎರಡನೇ ರೌಂಡಿಗೆ ಹೋಗೋದಕ್ಕೆ ಎರಡನೇ ಸುತ್ತು ನಕ್ಷತ್ರ. ಓಕೆ, ನಕ್ಷತ್ರ ಕುಟುಂಬದಲ್ಲಿ ಈ ಒಂದು ಅಯ್ಯಂಗಾರ್ ಕುಟುಂಬಕ್ಕೆ ಒಂದು ಪಿಕ್ ಮಾಡಿ ಚಿಟ್ಟು ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ. ಅಭಿಜಿತ್ ಅವರು. ಅಯ್ಯಂಗಾರ್ ಕುಟುಂಬಕ್ಕೆ ಅಭಿಜಿತ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ಮೊದಲ ಬಾರಿಗೆ ಯಾವ ಸಿನಿಮಾಗಾಗಿ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ವಿಷ್ಣು, ಎರಡನೇ ಆಪ್ಷನ್ ಸಮರಸಿಂಹ ನಾಯಕ. ವಿಷ್ಣು. ವಿಷ್ಣು. ಫೈನಲ್ ಉತ್ತರನಾ? ಆಪ್ಷನ್ ಎ ವಿಷ್ಣು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸಮರಸಿಂಹ ನಾಯಕ ಸರಿಯಾದ ಉತ್ತರ. ಸಂಡೂರ ಜಾತ್ರೆಯಲ್ಲಿ ಹಾಡನ್ನು ಮೊದಲ ಬಾರಿಗೆ ಹಾಡಿದ್ದಾರೆ ಅಭಿಜಿತ್ ಅವರು. ಸರಿನಾ? ಇನ್ನು ಅಭಿಜಿತ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ಅವರಿಗೆ ಮಕ್ಕಳೆಷ್ಟು? ಮೊದಲನೇ ಆಪ್ಷನ್ 2, ಎರಡನೇ ಆಪ್ಷನ್ 3. ಎರಡು. ಆಪ್ಷನ್ ಎ 2 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ತಪ್ಪು. ಆಪ್ಷನ್ ಬಿ 3 ಸರಿಯಾದ ಉತ್ತರ. ಕಾರ್ತಿಕೇಯ, ಶಿಲ್ಪಶ್ರೀ, ಬಾಲಾಜಿ ಹೆಸರಿನ 3 ಮಕ್ಕಳಿದ್ದಾರೆ ಅವರಿಗೆ. ತಿಳ್ಕೊಂಡಂಗಾಯ್ತು. ಇನ್ನು ಅಭಿಜಿತ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾವನ್ನು ಅಭಿಜಿತ್ ನಿರ್ಮಾಣ ಮಾಡಿಲ್ಲ? ಮೊದಲನೇ ಆಪ್ಷನ್ ಪಂಟ, ಎರಡನೇ ಆಪ್ಷನ್ ಅಮರೇಶ್ವರ ಮಹಿಮೆ. ಪಂಟ 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 ಹೇಳು ಅಷ್ಟೇ. ಪಂಟ. ಪಂಟ. ಆಪ್ಷನ್ ಎ ಪಂಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪಾಗಿದೆ. ಆಪ್ಷನ್ ಬಿ ಅಮರೇಶ್ವರ ಮಹಿಮೆ ಸರಿಯಾದ ಉತ್ತರ. ಓಕೆ. ಪಂಟ ಅಭಿಜಿತ್ ನಿರ್ಮಾಣದ 4ನೇ ಸಿನಿಮಾ. ಓ ಸರಿ, ಓಕೆ. ಸೊ ಈ ಒಂದು ರೌಂಡ್ ಅಲ್ಲಿ ಯಾವುದೇ ಅಂಕಗಳು ಕೂಡ ನಿಮ್ಗೆ ಸಿಗ್ತಾ ಇಲ್ಲ. ಇನ್ನೂ 2 ರೌಂಡ್ ಇದೆ. ಓಕೆ, ಆಲ್ ದ ಬೆಸ್ಟ್ ಅದಕ್ಕೆ. ಬಟ್ ವೆಲ್ ಟ್ರೈಡ್. ನೀನು ಎರಡನೇ ತಂಡದವ್ರು ರೆಡಿ ಇದ್ದೀರಾ? ನಿರ್ದೇಶಕ ಎಸ್ ನಾರಾಯಣ್ ಅವರು. ದಕ್ಷ ಬ್ರಹ್ಮ ಕುಟುಂಬಕ್ಕೆ ಎಸ್ ನಾರಾಯಣ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ಅವರ ಚೊಚ್ಚಲ ನಿರ್ದೇಶನದ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ? ಆಪ್ಷನ್ ಎ 1999, ಆಪ್ಷನ್ ಬಿ 1992. ಬಿ
ಆಪ್ಷನ್ ಬಿ 1992 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾಗಿದೆ. ರಘುವೀರ್ ಮತ್ತು ಶ್ವೇತಾ ಜೋಡಿಗೆ ಬ್ರೇಕ್ ಕೊಟ್ಟ ಸಿನಿಮಾ ಇದು. ಎಸ್ ನಾರಾಯಣ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ಕೆಳಗಿನ ಯಾವ ಸಿನಿಮಾಗಾಗಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ? ಮೊದಲನೇ ಆಪ್ಷನ್ ಚಂದ್ರಚಕೋರಿ, ಎರಡನೇ ಆಪ್ಷನ್ ಸೇವಂತಿ ಸೇವಂತಿ. ಸೇವಂತಿ ಸೇವಂತಿ. ಫೈನಲ್ ಉತ್ತರನಾ? ಆಪ್ಷನ್ ಬಿ ಸೇವಂತಿ ಸೇವಂತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪಾಗಿದೆ. ಆಪ್ಷನ್ ಎ ಚಂದ್ರಚಕೋರಿ ಸರಿಯಾದ ಉತ್ತರ. 2003ರಲ್ಲಿ ತೆರೆ ಕಂಡ ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಈ ಒಂದು ಚಿತ್ರಕ್ಕಾಗಿ. ಓಕೆ, ಇನ್ನು ಎಸ್ ನಾರಾಯಣ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ನಟನೆಯ ಬಲಗಾಲಿಟ್ಟು ಒಳಗೆ ಬಾ ಸಿನಿಮಾದ ನಿರ್ದೇಶಕ ಯಾರು? ಆಪ್ಷನ್ ಎ ಎಸ್ ನಾರಾಯಣ್, ಆಪ್ಷನ್ ಬಿ ದಿನೇಶ್ ಬಾಬು. ಎಸ್ ನಾರಾಯಣ್. ಆಪ್ಷನ್ ಎ ಎಸ್ ನಾರಾಯಣ್. ಆಪ್ಷನ್ ಎ ಎಸ್ ನಾರಾಯಣ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ದಿನೇಶ್ ಬಾಬು ಸರಿಯಾದ ಉತ್ತರ. ಎಸ್ ನಾರಾಯಣ್ ಮತ್ತು ಛಾಯಾ ಸಿಂಗ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಚಿತ್ರವಿದು. ಓಕೆ, ಈ ಒಂದು ರೌಂಡ್ ಅಲ್ಲಿ 3 ಪ್ರಶ್ನೆಗೆ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂತಾ ಇದೆ. ಕಂಗ್ರಾಟ್ಸ್. ಮೂರನೇ ಕುಟುಂಬದವ್ರು ರೆಡಿ ಇದ್ದೀರಾ? ಓಕೆ, ಭಯಂಕರವಾಗಿರೋ ಮಂಜುಳಾ ಅವರು. ಛಾಯಾಚಿತ್ರ ಕುಟುಂಬಕ್ಕೆ ಮಂಜುಳಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಕೆಳಗಿನ ಯಾವ ರಂಗತಂಡದೊಂದಿಗೆ ಗುರುತಿಸಿಕೊಂಡಿದ್ದರು? ಮೊದಲನೇ ಆಪ್ಷನ್ ಚಿಂದೋಡಿ ಲೀಲಾ ಕಂಪನಿ, ಎರಡನೇ ಆಪ್ಷನ್ ಪ್ರಭಾತ್ ಕಲಾವಿದರು. ಆಪ್ಷನ್ ಬಿ ಪ್ರಭಾತ್ ಕಲಾವಿದರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಮಂಜುಳಾ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಪ್ರಭಾತ್ ಕಲಾವಿದರು ತಂಡದಿಂದ. ಗೊತ್ತಿತ್ತಾ ಮೇಡಮ್? ಗೆಸ್. ಮಂಜುಳಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಅವರ ಸಮಾಧಿ ಇರುವ ಸ್ಥಳ ಯಾವುದು? ಮೊದಲನೇ ಆಪ್ಷನ್ ಬೆಂಗಳೂರಿನ ತುರುವಿಹಳ್ಳಿ, ಎರಡನೇ ಆಪ್ಷನ್ ತುಮಕೂರಿನ ಹೊನ್ನೇನಹಳ್ಳಿ. ತುಮಕೂರಿನ ಹೊನ್ನೇನಹಳ್ಳಿ. ಆಪ್ಷನ್ ಬಿ. ಆಪ್ಷನ್ ಬಿ ತುಮಕೂರಿನ ಹೊನ್ನೇನಹಳ್ಳಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಹುಟ್ಟಿದ ಊರಿನಲ್ಲೇ ಅವರ ಸಮಾಧಿ ಇರೋದು. ಗೊತ್ತಿತ್ತು. ನಮ್ಮ ಜಿಲ್ಲೆಯವರೆಲ್ಲ. ಮಂಜುಳಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಅವರ ಪತಿ ಯಾವ ಕ್ಷೇತ್ರದವರು? ಮೊದಲನೇ ಆಪ್ಷನ್ ಶಿಕ್ಷಣ, ಎರಡನೇ ಆಪ್ಷನ್ ಸಿನಿಮಾ. ಆಪ್ಷನ್ ಎ ಶಿಕ್ಷಣ. ಫೈನಲ್ ಉತ್ತರನಾ? ಆಪ್ಷನ್ ಎ ಶಿಕ್ಷಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ತಪ್ಪಾಗಿದೆ. ಆಪ್ಷನ್ ಬಿ ಸಿನಿಮಾ ಸರಿಯಾದ ಉತ್ತರ. ಮಂಜುಳಾ ಅವರ ಪತಿ ಅಮೃತಂ ಅವರು ಹುಡುಗಾಟದ ಹುಡುಗಿ ಸೇರಿದಂತೆ ಹಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸೊ ಈ ಒಂದು ರೌಂಡ್ ಅಲ್ಲಿ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಪಡ್ಕೊಳ್ತಾ ಇದ್ದಾರೆ. ಕಂಗ್ರಾಚುಲೇಷನ್. 4ನೇ ಕುಟುಂಬದವರು. ಕಲ್ಯಾಣ್ ಕುಮಾರ್ ಅವರು. ಅಮೋಘ ವರ್ಷ ಕುಟುಂಬಕ್ಕೆ ಕಲ್ಯಾಣ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಲ್ಯಾಣ್ ಕುಮಾರ್ ಅವರನ್ನು ಯಾವ ಬಿರುದಿನಿಂದ ಕರೆಯುತ್ತಿದ್ದರು? ಮೊದಲನೇ ಆಪ್ಷನ್ ಕಲಾ ತಪಸ್ವಿ, ಎರಡನೇ ಆಪ್ಷನ್ ನಟಶೇಖರ. ಆಪ್ಷನ್ ಎ ಕಲಾ ತಪಸ್ವಿ. ಆಪ್ಷನ್ ಎ ಕಲಾ ತಪಸ್ವಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ.
ತಪ್ಪು. ಆಪ್ಷನ್ ಬಿ ನಟಶೇಖರ ಸರಿಯಾದ ಉತ್ತರ. ಹಿರಿಯ ನಟ ರಾಜೇಶ್ ಅವರನ್ನು ಕಲಾ ತಪಸ್ವಿ ಅಂತ ಕರೆಯುತ್ತಿದ್ದರು. ಕಲ್ಯಾಣ್ ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಲ್ಯಾಣ್ ಕುಮಾರ್ ಅವರ ಬಾಲ್ಯದ ಹೆಸರು ಏನಾಗಿತ್ತು? ಮೊದಲನೇ ಆಪ್ಷನ್ ಸಂಪತ್ ಅಯ್ಯಂಗಾರ್, ಎರಡನೇ ಆಪ್ಷನ್ ಕಲ್ಯಾಣ್ ರಾಜ್. ಆಪ್ಷನ್ ಬಿ ಕಲ್ಯಾಣ್ ರಾಜ್. ಆಪ್ಷನ್ ಬಿ ಕಲ್ಯಾಣ್ ರಾಜ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ತಪ್ಪು. ಆಪ್ಷನ್ ಎ ಸಂಪತ್ ಅಯ್ಯಂಗಾರ್ ಸರಿಯಾದ ಉತ್ತರ. ಸಿನಿಮಾ ರಂಗಕ್ಕೆ ಬಂದ ನಂತರ ಕಲ್ಯಾಣ್ ಕುಮಾರ್ ಆಗಿ ಹೆಸರನ್ನ ಬದಲಾಯಿಸಲಾಯಿತು. ಸೊ ನೀವು ಕಲ್ಯಾಣ್ ಅಂತ ಇದ್ದಿದ್ದಕ್ಕೆ ಅದಂತ ಆಪ್ಷನ್ ಗೆಸ್ ಮಾಡಿದ್ರಿ. ಕಲ್ಯಾಣ್ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಲ್ಯಾಣ್ ಕುಮಾರ್ ಅವರ ಪತ್ನಿಯ ಹೆಸರೇನು? ಆಪ್ಷನ್ ಎ ಸ್ವಾತಿ, ಆಪ್ಷನ್ ಬಿ ರೇವತಿ. ಆಪ್ಷನ್ ಬಿ ರೇವತಿ. ಆಪ್ಷನ್ ಬಿ ರೇವತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಟಿ ರೇವತಿ ಜೊತೆ ಕಲ್ಯಾಣ್ ಕುಮಾರ್ ಅವರ ವಿವಾಹವಾಯಿತು. ಓಕೆ, ಸೊ ಮೂರರಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸೊ 2 ರೌಂಡ್ಗಳು ಮುಕ್ತಾಯ ಆಯ್ತು. ಈಗ ಮೂರನೇ ರೌಂಡಿಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ ಮೂರನೇ ಸುತ್ತಿಗೆ ರೆಡಿ ಇದ್ದಾರೆ. ಮೂರನೇ ಸುತ್ತು ಚಿತ್ರ ಜಗತ್ತು. ಅಯ್ಯಂಗಾರ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಗಿಲ್ವಾ? ಬೇರೆ ಯಾರು? ನಗ್ಮಾ. ಮೂರನೇ ತಂಡದವರು ನಗ್ಮಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಇನ್ನು ಅಯ್ಯಂಗಾರ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ಸೇರಿಸಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಬಂಗಾರದ ನೆರಳು. ಗೊತ್ತಾಗ್ತಾ ಇಲ್ವಾ? ಬೇರೆ ತಂಡದವ್ರು ಯಾರಾದ್ರೂ ಹೇಳ್ಬೋದಾ? ಜೇಡರ ಬೆಲೆ ಇಲ್ಲ ಇಲ್ಲ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಕನ್ಯಾ ರತ್ನ ಸರಿಯಾದ ಉತ್ತರ. ಸೊ ಇದು IQ ಟೆಸ್ಟ್ ಮಾಡೋದು ರೌಂಡ್. ಓಕೆ, ಹೌದು. ಇನ್ನು ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಜೈ ಜಗದೀಶ್. ಫೈನಲ್ ಉತ್ತರನಾ? ಜೈ ಜಗದೀಶ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡಿದೆ. ದಕ್ಷ ಬ್ರಹ್ಮ ಕುಟುಂಬ ರೆಡಿ ಇದ್ದೀರಾ? ಇನ್ನು ದಕ್ಷ ಬ್ರಹ್ಮ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಯ್ತಾ? ಬೇರೆ ತಂಡದವ್ರು ಯಾರಾದ್ರು? ರಾಶಿ ಸರಿಯಾದ ಉತ್ತರ. ಗೊತ್ತಿತ್ತಾ?
ಗೊತ್ತಿತ್ತು ಅದು ಬೇಗ ಜ್ಞಾಪಕ ಬರ್ತಾ ಇರಲಿಲ್ಲ. ಸರಿ ಬಿಡಿ, ಇನ್ನು 2 ಪ್ರಶ್ನೆ ಇದೆ, ನೋಡೋಣ. ಗೊತ್ತಿತ್ತು, ಹೆಸರು ಬೇಗ ಜ್ಞಾಪಕ ಬಂದು. ಇನ್ನು ದಕ್ಷ ಬ್ರಹ್ಮ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಬೇರೆ ತಂಡದವ್ರು ಯಾರಾದ್ರು? ಊರ ಮಾರಿ. ಊರ ಮಾರಿ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತೇಳಿ ಸ್ಕ್ರೀನ್ ಮೇಲೆ ನೋಡ್ಬಿಡೋಣ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಬೀದಿ ಬಸವಣ್ಣ ಸರಿಯಾದ ಉತ್ತರ. IQ ತುಂಬಾ ಟೆಸ್ಟ್ ಆಗ್ತಾ ಇದೆ ಇವಾಗ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತೇಳಿ ಹೇಳ್ಬೇಕು. ಸುಂದರ್ ಕೃಷ್ಣ ಅರಸ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಅಂಬರೀಷ್ ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ ಒಂದಕ್ಕೂ ಕೂಡ ಸರಿಯಾಗಿ ಉತ್ತರ ಹೇಳಿಲ್ಲ. ಹಾಗಾಗಿ ಈ ಒಂದು ರೌಂಡ್ ಇಂದ ಯಾವುದೇ ಅಂಕ ಸಿಗ್ತಾ ಇಲ್ಲ. ಓಕೆ, ಇನ್ನೂ ಒಂದು ರೌಂಡ್ ಇದೆ. ಓಕೆ, ಇನ್ನು 3ನೇ ತಂಡದವರು ರೆಡಿ? ರೆಡಿ ಮೇಡಮ್. ಛಾಯಾಚಿತ್ರ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್. ಕೇಳಲೇಬೇಕಾಗಿಲ್ಲ, ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಛಾಯಾಚಿತ್ರ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸೊಸೆ ತಂದ ಸೌಭಾಗ್ಯ. ಸೊಸೆ ತಂದ ಸೌಭಾಗ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಹೊಸಿಲು ಬೆಳೆದ ಹೆಣ್ಣು ಸರಿಯಾದ ಉತ್ತರ. ಅಲ್ಲಿ ಹೊಸಿಲು ಇತ್ತು, ಕಾಲು ಕೂಡ ತೋರಿಸಿದ್ರು. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳ್ಬೇಕು. ಭವ್ಯ. ಭವ್ಯ ಮೇಡಮ್. ಭವ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸೊ ಈ ಒಂದು ರೌಂಡ್ ಅಲ್ಲಿ 3ಕ್ಕೆ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕಗಳು ಸಿಗ್ತಾ ಇದೆ. ಕಂಗ್ರಾಟ್ಸ್. 4ನೇ ತಂಡ ರೆಡಿ? ರೆಡಿ. ನೀವು 3 ಸ್ವಲ್ಪ ಜೋರಾಗಿ ಹೇಳ್ಬೇಕು. ರೆಡಿ. ಒಂದೇ ಸತಿಗೆ 1 2 3 ಸ್ಟಾರ್ಟ್. ರೆಡಿ. ಓಕೆ, ಇನ್ನು 4ನೇ ತಂಡ ಅಮೋಘ ವರ್ಷ. ಈ ಒಂದು ತಂಡಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಾಗಿಣಿ. ಫೈನಲ್ ಉತ್ತರನಾ? ರಾಗಿಣಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಜೆನೇಲಿಯಾ ಸರಿಯಾದ ಉತ್ತರ. ಅಮೋಘ ವರ್ಷ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು.
ಗೊತ್ತಾಯ್ತಾ? ಗಣೇಶ ಗಣೇಶ ಮತ್ತೆ ಬಂದ. ಗಣೇಶ ಮತ್ತೆ ಬಂದ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಗಣೇಶ ಗಲಾಟೆ ಇದ್ದವರೆ ಗಣೇಶ ಗಲಾಟೆ. ಗಣೇಶನ ಗಲಾಟೆ ಸರಿಯಾದ ಉತ್ತರ. ಒಂದ್ ಕಡೆ ಗಣೇಶ ಇತ್ತು, ಇನ್ನೊಂದ್ ಕಡೆ ಗಲಾಟೆ ಇತ್ತು. ಪರವಾಗಿಲ್ಲ, ಇನ್ನೊಂದು ಪ್ರಶ್ನೆ ಇದೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ರಾಜ್ಕುಮಾರ್. ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 1. ಸೊ ಹಾಗಾಗಿ 20 ಅಂಕಗಳು ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬಕ್ಕೆ ಸಿಗ್ತಾ ಇದೆ. ಓಕೆ, ಕಂಗ್ರಾಟ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿ. ಸೊ 3 ಸುತ್ತು ಆಯ್ತು, 4ನೇ ಸುತ್ತಿಗೆ ಹೋಗೋಣವಾ? ಹೋಗ್ಬಿಡೋಣವಾ? ಸೊ ಅದಕ್ಕೂ ಮುಂಚೆ ಯಾರಾದ್ರೂ ಹಾಡು ಹೇಳ್ತೀರಾ? ಹೇಳಿ. ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಅರವಿನ ಚೆಲುಮೆಯ ತಾರೆ. ಸೂಪರ್. ಓಕೆ, ಈಗ 4ನೇ ಸುತ್ತಿ ಹೋಗೋಣವಾ? ಹೋಗೋಣ. ಎಲ್ಲಾ ತಂಡದವರು ಕೂಡ ಬಹಳಷ್ಟು ಜೋಶಲ್ಲಿದ್ದಾರೆ. 4ನೇ ಸುತ್ತಿ ಹೋಗೋದಕ್ಕೆ 4ನೇ ಸುತ್ತು ನಟ ಭಯಂಕರ. ಸೊ ನಿಮ್ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದೇವತಾ ಮನುಷ್ಯ. ಟೀಚರ್, ಮೇಷ್ಟ್ರು. ಕನ್ನಡದಲ್ಲ? ಉಪಾಧ್ಯಾಯ, ಉಪಾಧ್ಯಾಯ. ತರಗತಿ, ತರಗತಿ. ಶಿಕ್ಷಣ. ಹಳ್ಳಿ ಮೇಷ್ಟ್ರು. ಹಳ್ಳಿ ಕರೆಕ್ಟಾ? ಮೇಷ್ಟ್ರು ಕರೆಕ್ಟಾ? ಒಂದೇ ಪದ 4 ಅಕ್ಷರ. ಹಳ್ಳಿ ಮೇಷ್ಟ್ರು, ಗುರುವಂದನೆ. ಗುರು ಕರೆಕ್ಟಾ? ವಂದನೆ. ಗುರು ದೀಕ್ಷೆ. ಗುರು. ಓಕೆ, ಇನ್ನು ಮೊದಲನೇ ಸುಳಿವು, ದೊಡ್ಡವರೆಲ್ಲ ಜಾಣರಲ್ಲ, ಇದೇ ಚಿತ್ರದ ಗೀತೆ. ಗುರು ಶಿಷ್ಯರು. ಗುರು ಶಿಷ್ಯರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ಪದ. ಮೊದಲನೇದು 2 ಅಕ್ಷರ. 2 ಅಕ್ಷರ. 1 2 2 ಅಕ್ಷರ. 2 ಎರಡನೇದು 2 ರೇಖೆಗಳು. 2 ರೇಖೆಗಳು. 2 ರೇಖೆಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮೇಡಮ್ ತುಂಬಾ ಸ್ಪೀಡ್ ಆಗಿ ಆನ್ಸರ್ ಮಾಡ್ತಾರೆ. ಹೌದಾ? ನೋಡಿ, ನಿಮ್ಮ ಸಮಯ ಈಗ ಶುರುವಾಗ್ತದೆ. 4 ಅಕ್ಷರ. 4 ಪದ. ಒಂದೇ ಪದ ಇಂಗ್ಲಿಷಲ್ಲಿ. ಮೊದಲನೇದು 1 ಎ. ಎ. ಕೇಶವ. ಕೆ. AK-47. AK-47 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 3ಕ್ಕೆ 3 ಸರಿಯಾಗಿ ಹೇಳಿದ್ರಿ, ಆದ್ರೆ ಮೊದಲನೇದಕ್ಕೆ
ಒಂದು ಸುಳಿವು ತಗೊಂಡು ಹೇಳಿರೋದ್ರಿಂದ ನಿಮ್ಗೆ 55 ಎಷ್ಟು 55 55 ಅಂಕಗಳು ಸಿಗ್ತಾ ಇದೆ. ಬನ್ನಿ ಸರ್, ತಗೊಳ್ಳಿ ಒಂದು ಚೀಟಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಇಲ್ಲೇ ಇಸ್ಕೋಬೇಕು, ಎಲ್ಲೂ ಹೋಗಿ ಇಲ್ಲೇ ಆಕ್ಟ್ ಮಾಡ್ತಾರೆ. ಪದ ಎಷ್ಟು ಇದೆ? ಎಷ್ಟು ಪದ, ಎಷ್ಟು ಅಕ್ಷರ? ಮಾತಾಡಾಗಿ ಬಕಾಸುರ. ಮೂಳೆ ಮಾಂಸದ ಕಡಿಕೆನ, ಮೂಳೆ ಮಾಂಸದ ಕಡಿಕೆ. ಅದಕ್ಕೆ ಏನೇನು ಬೇರೆ ಪರ್ಯಾಯ ಪದ ಇದೆ ಅದು ಹೇಳ್ತಾ ಹೋಗಿ. ಉಂಡು ಹೋದ, ಉಂಡು ಹೋದ, ಕೊಂಡು ಹೋದ. ಎಷ್ಟು ಅಕ್ಷರ ಇದೆ? ಎಷ್ಟು ಪದ? ಏನು ಹೇಳ್ತಾ ಇಲ್ವೇ ನೀವು? 4 ಅಕ್ಷರ. ಕೊಂಡು ಹೋದ, ಕೊಂಡು ಹೋದನಾ? ಕೊಂಡು ಹೋದ. ಅಲ್ಲ, ಇಟ್ಸ್ ನಾಟ್ ಸ್ಪ್ಲಿಟ್ಟಿಂಗ್. ಮೊದಲನೇ ಸುಳಿವು, ರಂಗಾಯಣ ರಘು ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಚಿತ್ರ ಇದು. ದುನಿಯಾ. ಇನ್ನು ಎರಡನೇ ಸುಳಿವು, ಸಂದೀಪ್ ಸುಂಕದ್ ನಿರ್ದೇಶನ ಮಾಡಿರುವಂತಹ ಚಿತ್ರ ಇದು. ಗೊತ್ತಾಗ್ತಾ ಇಲ್ವಾ? ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಶಾಕಾಹಾರಿ ಸರಿಯಾದ ಉತ್ತರ. ಅವ್ರು ಅದಕ್ಕೆ ಹಿಂಗ್ ಮಾಡಿ ತೋರಿಸ್ತಾನೆ ಇದ್ದಾರೆ, ಮೂಳೆ ಕಡಿಯೋದು ಅಂತ ಹೇಳಿ. ಓಕೆ ಸರ್, ಈಗ ನೆಕ್ಸ್ಟ್ ನೋಡೋಣ. ಇನ್ನೂ ಇದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎಷ್ಟು ಪದ ಅಂತ ಹೇಳಿ, ಎಷ್ಟು ಅಕ್ಷರ ಅಂತ ಹೇಳಿ. ಪದ ಎಷ್ಟು? ಕುಂಭಕರ್ಣ. ಮಂಜುನಾಥ. ಅಲ್ಲ, ನೀವು ಪದ ಎಷ್ಟು ಅಂತ ಲಾಲಿ ಹೇಳಿ. ಲಾಲಿ ಸುಕುಮಾರ. ಅವ್ರು ಏನ್ ಆಕ್ಟ್ ಮಾಡ್ತಿದ್ದಾರೆ ನೋಡಿ. ನಾನು 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 ಮಲಗಿ. ಈಗ ನಾನೇನ್ ಮಾಡ್ತಾರೆ ಆಕ್ಟ್ ಮಾಡುವಾಗ, ನಾನೇನ್ ಆಕ್ಟ್ ಮಾಡ್ತೀನಿ? ನಿದ್ರೆ. ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಓಕೆ, ಅದಕ್ಕೆ ಹೇಳ್ಬಿಟ್ಟು. ಸರಿ, ಮೂರನೇ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಅಲ್ಲ, ಎಷ್ಟು ಪದ ಇದೆ, ಅಕ್ಷರ ಇದೆ? ಫಸ್ಟ್ ಅವ್ರು ಏನು ತೋರಿಸ್ತಾರೆ ನೋಡಿ, ಇದನ್ನು ತೋರಿಸ್ತಾ ಇದ್ದಾರೆ ಹಿಂಗೆ. ಕೈ, ಮೈ, ಮೇಕಪ್. ವೆಂಕಟೇಶ್ವರ. ಪಾತ್ರೆ ತೊಳೆಯೋದೇನೋ ಇದೆಯಲ್ಲ ಮಾಡೋದು. ಮೇಕಪ್ ಮಾಡೋದು. ಘಟೋಜ್ ಘಟ್ಕನ. ಅಲ್ಲ, ನೀವು ಅಕ್ಷರ ಪದ ಏನು ಹೇಳ್ತಾರೆ? ಶಕ್ತಿವಂತ. ಭೀಮಾ. ಮೊದಲನೇ ಸುಳಿವು, ಅನಂತ್ನಾಗ್ ನಟನೆಯ ಸಿನಿಮಾ ಇದು. ಅನಂತ್ನಾಗ್ ನಟೆಯ ಸಿನಿಮಾ. ಸುಂದರಂಗ. ಇನ್ನು ಎರಡನೇ ಸುಳಿವು, ಹೇಮಂತ್ ರಾವ್ ನಿರ್ದೇಶನದ ಸಿನಿಮಾ ಇದು.
ಅನಂತನಾಗ್ ಗೌರಿ ಗಣೇಶನ ಈಗ ಅಲ್ಲ, ಫೇಸ್ ಎಲ್ಲ ತೋರಿಸ್. ಗೊತ್ತಾಗ್ತಾ ಇಲ್ವಾ? ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ವೆಲ್ ಪ್ಲೇಡ್ ಸರ್, ಚೆನ್ನಾಗಿ ಆಟ ಆಡಿದ್ರಿ. 3ರಲ್ಲಿ 1 ಸರಿಯಾಗಿ ಉತ್ತರ ಕೊಟ್ಟು 20 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಳ್ತಾರೆ. ಕಂಗ್ರಾಟ್ಸ್. ಓಕೆ, ಸೊ ಇನ್ನು 3ನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಸರ್, ಒಂದು ಚಿಟ್ ಪಿಕ್ ಮಾಡಿ. ಗೋಧಿ ಬಣ್ಣ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಎರಡು ಪದ. ಮೂಗನ ಸೇಡು. ಮೂಗನ ಸೇಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಶಂಕರ್ನಾಗ್ ಸ್ಟೈಲ್ ಸಾಕತ್ತ ಮಾಡಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎರಡು ಪದ. ಫಸ್ಟ್ ನದಿ. ನೀರು. ನೀರು. ಮಳೆ. ಗಾಳಿ. ಸೆಕೆಂಡ್ ಗಾಳಿ ಮಾತು. ಗಾಳಿ ಮಾತು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕೋರದ. ಫಸ್ಟ್ ನಾನು. ನೀನು. ನೀನು. ನೀ. ಎರಡನೇದು ನಾನು. ಅಣ್ಣ. ನಾನು. ನ. ನನ್ನ. ಸೆಕೆಂಡ್ ನೀ ನನ್ನ ಗೆಲುವು. ನಿನ್ನ ಗೆಲುವು. ನನ್ನ ಗೆಲುವು. ನೀ ನನ್ನ ಗೆಲುವು. ನೀ ನನ್ನ ಗೆಲ್ಲಲಾರೆ. ನೀ ನನ್ನ ಗೆಲ್ಲಲಾರೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ. ಪ್ರಾಕ್ಟೀಸ್ ಮಾಡ್ಕೊಂಡಿದ್ರ ಅಥವಾ ಇದೆಲ್ಲ ಈಸಿ ಮಾಡಿದ್ರಿ? ಓಕೆ, ಸೂಪರ್ ಸರ್, ಚೆನ್ನಾಗಿ ಆಟ ಆಡಿದ್ರಿ, ಚೆನ್ನಾಗಿ ಐಡೆಂಟಿಫೈ ಮಾಡಿದ್ರಿ. ಕಂಗ್ರಾಟ್ಸ್. 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟು ಜಾಕ್ ಪಾಟ್ 60 ಅಂಕಗಳನ್ನ ಈ ರೌಂಡ್ ಇಂದ ಪಡ್ಕೊಂಡಿದ್ರಿ. ಕಂಗ್ರಾಟ್ಸ್ ಮೇಡಮ್. ನಿಮ್ಮ ತಂಡದಿಂದ ನೀವೇ ಬರ್ತೀರಾ ಅಥವಾ ಬನ್ನಿ? ಸರ್, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಕಣ್ಣು. ಅದೇ ಕಣ್ಣು. ನೋಡು. ಬೇರೆ ಗೆಸ್ ಮಾಡ್ತಾ ಹೋಗಿ ಫಾಸ್ಟ್. 2ನೇ ಪದ. ಕಣ್ಣು. ಗರುಡ. ಹದ್ದು. ಹದ್ದಿನ ಕಣ್ಣು. ಹದ್ದಿನ ಕಣ್ಣು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೂಪರ್ ಈಸಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಾತಾಡಾಗಿಲ್ಲ. ರಾಜ್ಕುಮಾರ್. ಅಮ್ಮಗು. ಚಕ್ರ. ಜೀವನ ಸೇರಿ. ಎಷ್ಟು ಪದ? ಬಸವ. ಜಿಂಕೆ. ಕೋತಿ. ಆಕ್ಷನ್ ಮಾಡಿ ನೋಡಿ. ಬಸವ. ಹಸು. ಯಾರು? ವಿಷ್ಣುವರ್ಧನ್. ಟಗರು. ಟಗರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ. ಸರಿಯಾಗಿದೆ. ಮೇಡಮ್, ವಿಷ್ಣುವರ್ಧನ್ ಸರ್ ಹಿಂಗೆ ಹಿಡ್ಕೊಂಬರೋದು ಮಚ್ಚ ಶಿವಣ್ಣ.
ಸಮಯ ಈಗ ಶುರುವಾಗ್ತದೆ. ಕುಮಾರ್, ಉಪೇಂದ್ರ, ನರಸಿಂಹ, ಹೆಬ್ಬೆಟ್ಟು, ಹೆಬ್ಬೆಟ್ಟು, ಹೆಜ್ಜೆ ಗುರುತ, ಎರಡು ಪದ, ಮೊದಲನೇ ಪದ, ಹಾಂ, ಎರಡನೇ ಪದ ನರಸಿಂಹ, ಸಿಂಹ, ಜಯಸಿಂಹ, ಬೇರೆ ಏನು ಹೇಳ್ತಾರೆ ಅದಕ್ಕೆ? ಜಯಸಿಂಹ, ಸಿಂಹ, ಇರುತ್ತೆ. ಮೊದಲನೇ ಸುಳಿವು ಭೀಮರಾವ್ ನಿರ್ದೇಶನದ ಚಿತ್ರ ಇದು. ಪ್ರಾಣಿಯ ಹೆಸರು ಕೂಡ ಈ ಚಿತ್ರಕ್ಕಿದೆ. ಸಿಂಹಗರ್ಜನೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಜಯಸಿಂಹ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಹೆಬ್ಬುಲಿ ಕಟ್ ಸಿನಿಮಾದ ಹೆಸರು. ಓಕೆ, ಸೊ ವೆಲ್ ಟ್ರೈ, ತುಂಬಾ ಚೆನ್ನಾಗಿ ಮೂರು ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂತಾ ಇದೆ. ಕಂಗ್ರಾಟ್ಸ್. ಓಕೆ, ಈಗ ಯಾವ್ಯಾವ ತಂಡ ಎಷ್ಟು ಅಂಕಗಳನ್ನ ಪಡೆದಿದೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಅಯ್ಯಂಗಾರ್ ಕುಟುಂಬ. ಓಕೆ, ಹಾಗೆ ಇನ್ನು ಎರಡನೇ ಕುಟುಂಬ ದಕ್ಷ ಬ್ರಹ್ಮ ಕುಟುಂಬ. ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 60 ಅಂಕಗಳು ಬಂದಿದೆ. ಇನ್ನು ಛಾಯಾಚಿತ್ರ ಕುಟುಂಬ, ಇವರ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 180 ಅಂಕಗಳು ಬಂದಿದೆ. ಹಾಗೆ ಇನ್ನು 4ನೇ ತಂಡ ಅಮೋಘ ವರ್ಷ, ಇವರ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 80 ಅಂಕಗಳು ಬಂದಿದೆ. ಸೊ ಛಾಯಾಚಿತ್ರ ಕುಟುಂಬ ಈ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಾ 180 ಅಂಕ ಪಡೆಯೋದ್ರ ಮೂಲಕ. ಹಾಗೆ 115 ಅಂಕ ಪಡೆಯೋದ್ರ ಮೂಲಕ ಅಯ್ಯಂಗಾರ್ ಕುಟುಂಬ 2ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು ಅಮೋಘ ವರ್ಷ ಕುಟುಂಬ 80 ಅಂಕ ಪಡೆಯೋದ್ರ ಮೂಲಕ 3ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಅವಾಗಲೇ ಹೇಳ್ತೀನಿ, ಆಟದಲ್ಲಿ ಭಾಗವಹಿಸೋದು ಮುಖ್ಯ ಅಲ್ವಾ? ಸೊ ಭಾಗವಹಿಸೋದಕ್ಕಾಗಿ 4ನೇ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. 60 ಅಂಕ ಪಡೆದ ಮೂಲಕ. ಕಂಗ್ರಾಟ್ಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೆಯಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.